ಸರ್, ನಿಮ್ಮ ಜೀವನಕ್ಕೆ ಕೊಟ್ಟಂಥ ಒಂದು ಭಾಗ್ಯ ಅಂದರೆ ಭಾಗ್ಯವಂತರು. ಈ ಸಿನಿಮಾದ ನಿರ್ಮಾಪಕರು ದ್ವಾರಕೀಶ್ ಅವರು. ಆ್ಯಕ್ಚುಲಿ ದ್ವಾರಕೀಶ್ ಅವರಿಗೆ ಬೇರೆ ನಿರ್ದೇಶಕರನ್ನು ಚೂಸ್ ಮಾಡ್ಬೋದಿತ್ತು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿರೋದು. ಹೊಸ ನಿರ್ದೇಶಕರಿಗೆ ಅಂದರೆ ನಿಮಗೆ ಅವಕಾಶ ಕೊಡ್ತಾರೆ. ಸೊ ಈ ಒಂದು ಆಪ್ಷನ್ ನಿಮಗೆ ಸಿಕ್ಕಿರೋದು ಹೇಗೆ ಅಂತ? ಒಂದೇನು ಅಂತ ಹೇಳಿದ್ರೆ, ಅವನು ದ್ವಾರಕೀಶ್ ಇದ್ದಾರಲ್ಲ, ಒಳ್ಳೆ ವ್ಯಾಪಾರಸ್ಥ. ಯಾರಿಗೆ ಏನು ಕೊಟ್ಟರೆ ಹೆಂಗೆ ಬರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಅವನಿಗೆ. ಇದಕ್ಕಿಂತ ಮುಂಚೆ ನನಗೆ ಅವ್ರ ಅವಕಾಶ ಕೊಡೋಕ್ಕಿಂತ ಮುಂಚೆ ನಾನು ಹಲವಾರು ಚಿತ್ರಗಳಿಗೆ ಸಹ ನಿರ್ದೇಶಕರ ಕೆಲಸ ಮಾಡಿದ್ದೆ. ಸೊ ರಾಜ್ಕುಮಾರ್ ಜೊತೆ ಒಂದು ಭಾಳ ಪಿಕ್ಚರ್ಸ್, 10-12 ಪಿಕ್ಚರ್ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ. ಅಸೋಸಿಯೇಟ್ ಅಂದರೆ ಮೇಯ್ನ್ ಆರ್ಟಿಸ್ಟ್ಗಳಿಗೆಲ್ಲ ಭಾಳ ಹತ್ತಿರವಾಗಿರ್ತಾರೆ. ಎಲ್ಲ ಸಂಭಾಷಣೆ ಹೇಳೋದು, ಅದು ಮಾಡೋದು, ಕಥೆಗಳು ಹೇಳೋದು, ಎಲ್ಲ ಥರಲ್ಲೂ ಕೂಡ ಮುಂದೆನೇ ಇರ್ತಾರೆ. ಸೊ ಆ ಥರದ್ರಲ್ಲಿ ನಾನು ಬಹಳ ಹೇಳಿದ್ರೆ ಐ ಥಿಂಕ್ ನಾನು ಹೇಳಬಾರ್ದು, ಸ್ವಲ್ಪ ಮಿಂಚ್ತಾ ಇದ್ದೆ ನಾನು. ಸೊ ಎಲ್ಲರೂ ಇಷ್ಟಪಡೋರು, ನಂಗೆ ರಾಜ್ಕುಮಾರ್ ತುಂಬ ಇಷ್ಟಪಡ್ತಾಯಿದ್ರು ನಾನು. ಸೊ ಅವರು ನೋಡಿದರು, 12 ಪಿಕ್ಚರ್ ನೋಡಿದ್ದಾರೆ. ಆಮೇಲೆ ಯಾವ ಥರ ಕೆಲಸ ಮಾಡ್ತಾನೆ ನೋಡ್ತಾ ಇರ್ತಾರೆ. ಇವನು ಸಂಭಾಷಣೆ ಹೆಂಗೆ ಹೇಳ್ತಾನೆ, ಆಮೇಲೆ ಇವನ ಹಾವಭಾವ ಹೆಂಗಿರುತ್ತೆ, ನಡತೆ ಹೆಂಗಿರುತ್ತೆ, ನಡೆ ನುಡಿ ಹೇಗಿರುತ್ತೆ, ಎಲ್ಲದಕ್ಕಿಂತ ಹೆಚ್ಚಿಗೆ PR ವರ್ಷಿಪ್ ಹೇಗಿರುತ್ತೆ, ಇವೆಲ್ಲ ಇರುತ್ತಲ್ಲ. ಇವತ್ತು ದಿವಸ ಎಲ್ರಿಗೂ ಇದೇ ಬಹಳ ಮುಖ್ಯವಾಗಿ ಬೇಕಾದ್ದು. ನಮ್ಮ ನಡೆ ನುಡಿ ಇದೆಯಲ್ಲ, ಅದು ಬೇಕು. ಸೊ ಆ ಥರದಲ್ಲೇ ನನ್ನ ನೋಡಿದ್ರು, ರಾಜ್ಕುಮಾರ್ ನೋಡಿದರು. ಕೋರ್ಸ್ ದ್ವಾರಕೀಶ್ಗೆ ಬೇರೆ ಯಾರೂ ಅಲ್ಲ, ನಾನು ಅವನ ತಂಗಿ ಗಂಡನೇ. ಅದರಿಂದ ಒಂದು ತಂಗಿ ಗಂಡನಿಗೆ ಅವಕಾಶ ಕೊಟ್ಟ, ಸುಮ್ಮನೆ ಅವಕಾಶ ಕೊಡಲ್ಲ ಅವನು. ಇವನು ಚೆನ್ನಾಗಿ ಮಾಡ್ತಾನೆ ಅಂತ ನೋಡೇ ಕೊಟ್ಟಿದ್ದು ನನಗೆ. ಸೊ ಆ ಥರ ಕೇಳಿದ್ದಾರೆ, ರಾಜ್ಕುಮಾರ್ನ ಕೇಳಿದ್ರು ಇವ್ರು ದ್ವಾರಕೀಶ್ ಅವರು, ಯಾರನ್ನ ಇಟ್ಕೊಂಡು ನಾ ಡೈರೆಕ್ಷನ್ಗೆ ಅಂತ. ನೀವು ಹೇಳಿ ದ್ವಾರಕೀಶ್ ಅಂದರು. ನಾನು ನಮ್ಮ ಭಾರ್ಗವನೇ ಇಟ್ಕೊಳ್ಳೋಣ ಅಂತ ಇದ್ದೀನಿ ಅಂದರು. ಇಟ್ಕೊಳ್ಳಿ, ಅದಕ್ಕೇನಂತೆ, ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ನನ್ನ ಜೊತೆ ವರ್ಕ್ ಮಾಡಿದ್ದಾರೆ, ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ರಾಜ್ಕುಮಾರ್ ಓಕೆ ಮಾಡಿದ್ಮೇಲೆ ಇನ್ನೇನು ಮಾತಾಡೋಗಿಲ್ಲ. ಆಮೇಲೆ ನನಗೆ ಅದ್ರಲ್ಲಿ ಸಿಕ್ಕಿದ್ದೇನು ಅಂತ, ಒಳ್ಳೆ ನಿರ್ಮಾಪಕ ಸಿಕ್ತ, ಅಲ್ಲಿ ಒಳ್ಳೆ ಕಲಾವಿದರು ಸಿಕ್ಕಿದ್ರು. ರಾಜ್ಕುಮಾರ್, ಸರೋಜಾದೇವಿ ಇಂಥ ದೊಡ್ಡ ಕಲಾವಿದರು ಹೊಸ ನಿರ್ದೇಶಕರು ಸಿಕ್ಕಿದ್ದು ಆ ಹೊಸ ನಿರ್ದೇಶಕರ ಪುಣ್ಯ, ಆ ಲಾಭ, ಆ ಭಾಗ್ಯವಂತಿಗೆ ನನಗೆ ಸಿಕ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಆ ಭಾಗ್ಯವಂತರು ಸಿನಿಮಾ ಮಾಡಬೇಕನ್ನೋ ಅವಕಾಶ ಸಿಕ್ಕಿದಾಗ ಆ ಕ್ಷಣ ನಿಮ್ಗೆ ಹೆಂಗೆ ಅನಿಸ್ತು? ಅಣ್ಣವ್ರು ಏನಾದರೂ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ರಾ? ನನಗೆ ಏನಂತ ಹೇಳಿದ್ರೆ, ನಾನು ಮೊದಲು ಆ ಪಿಕ್ಚರ್ ಡೈರೆಕ್ಷನ್ ಮಾಡ್ತಾ ಇರುವಾಗಲೇ ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಅಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನಾನು ಭಕ್ತ ಕುಂಬಾರ, ಭಾಗ್ಯವಂತರು, ನಾನಿನ ಮನೆಯಲ್ಲೇ ಎಲ್ಲನೂ ನಡೀತಾ ಇತ್ತು. ಅದ್ರ ಜೊತೆ ಇಲ್ಲಿ ಡೈರೆಕ್ಷನ್ಗೆ ಬರೋಕ್ಕಿಂತ ಮುಂಚೆ ಅಲ್ಲೆಲ್ಲ ನಾನು ಅಸೋಸಿಯೇಟಾಗಿ ಹೆಚ್ಚು ಕಮ್ಮಿ ಹುಣಸೂರು ಕೃಷ್ಣಮೂರ್ತಿ ಜೊತೆ ವರ್ಕ್ ಮಾಡುವಾಗ ನಾನು ಒಬ್ಬ ಗೋಸ್ಟ್ ಡೈರೆಕ್ಟರ್ ಇದ್ದಂಗೆ. ನಮ್ಮ ಚಿಕ್ಕಪ್ಪ ಅವ್ರನ್ನ ಕೂಡಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ನಾನೇ ನೋಡ್ತಾಯಿದ್ದೆ. ಡೈಲಾಗ್ ಹೇಳ್ಕೊಡೋದು, ಟ್ರೆಂಡು, ಅದು ಇದು, ಆಮೇಲೆ ಸೆಟ್ ಯಾವ ಥರ ಬೇಕು, ಡ್ರೆಸ್ಸುಗಳು ಯಾವ್ದು ಬೇಕು. ನಮ್ಮ ಹುಣಸೂರು ಇದ್ದರೆ ಎಲ್ಲನೂ ನಾನೇ ನೋಡ್ಕೋತಾ ಇದ್ದಿದ್ದು. ಆದ್ದರಿಂದ ನನಗೆ ಆವಾಗ ನಾನು ಡೈರೆಕ್ಷನ್ಗೆ ಹೊಸ ಡೈರೆಕ್ಷನ್ ಒಂದು ಸ್ಟಾರ್ಟ್ ಆ್ಯಕ್ಷನ್ ಕಟ್ ಹೇಳಬೇಕಷ್ಟೇ, ಮಿಕ್ಕಿದ್ದೆಲ್ಲ ನಾನು ಹೇಳ್ದೇ ಅಲ್ಲೆಲ್ಲ ಇರ್ತಿದ್ದೆ. ಸೊ ಇಲ್ಲಿ ಬಂದಾಗ ಅದೊಂದು ಸ್ಟಾರ್ಟ್ ಆ್ಯಕ್ಷನ್ ಕಟ್ ಅನ್ನೋದೊಂದು ಆ 3 ಪದ ಸಿಕ್ತು ನೋಡಿ. ಅದು ಎಲ್ಲಿವರೆಗೂ ಕರ್ಕೊಂಡೋಯ್ತು ಅಂದರೆ, ಐ ಥಿಂಕ್ ಇವತ್ತು ರಾಜ್ಕುಮಾರ್ ಆಮೇಲೆ ದ್ವಾರಕೀಶ್ನ ನೆನೆಸ್ಕೋತಾನೆ ಇರಬೇಕು. ಒಂದು 50 ಚಿತ್ರಗಳವರೆಗೂ ನಾನು ಕರ್ಕೊಂಡು ಹೋಯ್ತು. ಆಮೇಲೆ 50 ಚಿತ್ರಗಳು ಕರ್ಕೊಂಡು ಹೋಗ್ದೇ ಆ ಜೊತೆಗೆ ನನಗೆ ಆ ಚಿತ್ರ ನಿರ್ಮಾಣ ಮಾಡೋಕ್ಕೂ ಕೂಡ ಒಂದು ಧೈರ್ಯ ಕೊಟ್ಟಿದ್ದು ಈ ಫೌಂಡೇಶನ್ನು, ಈ ಬುನಾದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ನಿಮಗೆ ನೆನಪಿದೆಯಾ, ಕರೆಕ್ಟಾಗಿ ಹೇಳಿ, ಈ ಭಾಗ್ಯವಂತರು ಸಿನಿಮಾ ಸಂದರ್ಭದಲ್ಲಿ ಅಣ್ಣವರು ಮತ್ತು ಬಿ ಸರೋಜಾದೇವಿಯವರು ತಗೊಂಡಂಥ ಸಂಭಾವನೆ ಎಷ್ಟು ಅಂತ, ರೆಮ್ಯುನರೇಷನ್? ನಾನು ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಆವಾಗೆಲ್ಲ ತುಂಬ ಕಮ್ಮಿ, ತುಂಬ ಕಮ್ಮಿ. ಐ ಥಿಂಕ್ ನಾವು ಮೇಲ್ ಮುತ್ತಣದಲ್ಲಿ ಕೊಟ್ಟಾಗ ಅಣ್ಣವ್ರಿಗೆ 45,000 ಏನೋ, 45,000 ಮೇಯರ್ ಮುತ್ತಣದಲ್ಲಿ ಕೊಟ್ಟಿತ್ತು. ಅಂದರೆ ಒಂದೇನು ಅಂದರೆ, ಇವತ್ತಿನ ದಿವಸ ಏನು ಕಲಾವಿದರು ಸಂಭಾವನೆ ತೊಗೋತಾ ಇದ್ದಾರೋ ಇದೆಲ್ಲ, ಆಮೇಲೆ ಸಂಭಾವನೆ ಬಂದರೆ ಕೆಲ್ಸಕ್ಕೆ ಹೋಗೋದು, ಡಬ್ಬಿಂಗ್ ಬರೋದು, ಆ ಥರದ್ದೆಲ್ಲ ಕೆಲವೆಲ್ಲ ಕೇಳಿದ್ದೀನಿ ನಾನು. ಈ ಥರ ಏನು ಯಾವ ಥರದ ಕೆಟ್ಟ ಗುಣನೂ ಹವ್ಯಾಸನೂ ಇತ್ತು ರಾಜ್ಕುಮಾರ್ ಹತ್ರ. ಅವರು ದುಡ್ಡು ಕೇಳ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಅದನ್ನು ನೋಡ್ಕೊಳ್ಳೋಕ್ಕೋಸ್ಕರ ಅವ್ರ ತಮ್ಮ ಇದ್ದರು, ವರದರಾಜ್ ಇದ್ದವರು, ಅವರೇ ಫಿಕ್ಸ್ ಮಾಡೋರು. ಇವ್ರಿಗೆ ಎಷ್ಟು ದುಡ್ಡು ತೊಗೋತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ ಇವ್ರಿಗೆ. ಇವ್ರಿಗೆ ಗೊತ್ತಿದ್ದು ಒಂದೇನು ಅಂದರೆ, ನಾಳೆ ಶೂಟಿಂಗ್ ಎಲ್ಲಿ ಹೋಗಬೇಕು, ಯಾವ ಸ್ಟುಡಿಯೋಕ್ಕೆ ಹೋಗಬೇಕು, ಏನು ಒಂದೇನು ಅಂದರೆ ಗೀತೆಗಳು ಎಲ್ಲ ಅಣ್ಣವ್ರು ಕೇಳೋರು. ಯಾರು ಕೇಳೋರು ಅಂದರೆ ಈ ವರದರಾಜ್ ಇದ್ದಾರಲ್ಲ, ಅಣ್ಣ ಅವ್ರ ತಮ್ಮ, ಅವರು ಕೇಳಿಕೊಂಡು ಕತೆ ಚೆನ್ನಾಗಿದ್ದರೇ ಅಣ್ಣವ್ರು ಕೇಳಿಸ್ತಾಯಿದ್ರು, ಇದು ಚೆನ್ನಾಗಿದೆ ಮಾಡೋಣ ಅಂತ. ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ, ಅಥವಾ ಪಾರ್ವತಮ್ಮನಿಗೆ ಇಷ್ಟ ಆಗಲಿಲ್ಲ ಅಂದರೆ ಆ ಕತೆನ ಅಣ್ಣವ್ರಿಗೆ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ.
ಪಾರ್ವತಮ್ಮನವ್ರು ಹೇಗೆ ಅಂತ ಹೇಳಿದ್ರೆ ಬೇಕಾಷ್ಟು ನಾವಲ್ಗಳನ್ನ ಓದಿದ್ದಾರೆ. ಯಾವ್ಯಾವ ನಾವಲ್ ಚೆನ್ನಾಗಿದೆ ಅಂತ ಹೇಳ್ತಾರೋ ಆ ನಾವಲ್ಗಳನ್ನೆಲ್ಲನೂ ಕೂಡ ವರದಪ್ಪ ಅವ್ರು ಕೊಡೋರು. ವರದಣ್ಣ ಅದನ್ನು ಓದ್ಬಿಟ್ಟು ಪುನಃ ಆ ಕಥೆಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ರಾಜ್ಕುಮಾರ್ಗೆ ಹೇಳೋರು. ಆಮೇಲೆ ಅದಕ್ಕೆ ನಿರ್ಮಾಪಕರು ಹೆಚ್ಚು ಕಮ್ಮಿ ಈ ನಾವಲ್ಗಳೆಲ್ಲ ಜಾಸ್ತಿ ಡೈರೆಕ್ಟ್ ಮಾಡಿದ್ದ ರಾಜ್ಕುಮಾರ್ ಕಂಪನಿಲಿ ಭಗವಾನೇನೆ. ಸೊ ಭಗವಾನ್ ಒಂದು ಸ್ವಲ್ಪ ಅವ್ರಿಗೆ ಬೇಕಾದ ಗಂಟಸ್ಥೆ ಗಣೇಶ ಅಣ್ಣವ್ರಿಗೂ ಅಷ್ಟೇ, ವರದಪ್ಪನಿಗೂ ಅಷ್ಟೇ, ಪಾರ್ವತಮ್ಮನವ್ರಿಗೂ ಬಹಳ ಬೇಕಾದವರೇ ಭಗವಾನ್ ಅವರು. ಗಬ್ಬು ಅಂತ ಕರೆಯೋರು ಅಣ್ಣವರು ಭಗವಾನ್ನ. ಆ್ಯಂಡ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಣ್ಣವ್ರಿಗೂ ಇವ್ರಿಗೂ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳು ಅವ್ರ ಕಾಂಬಿನೇಷನಲ್ಲಿ ಬಂತು. ಸೊ ಸಂಭಾವನೆಗೆ ಜಾಸ್ತಿ ಬೆಲೆ ಕೊಡ್ತಾ ಇರಲಿಲ್ಲ. ಸಂಭಾವನೆಗೆ ಅವ್ರಿಗಿಂತ ಹೆಚ್ಚಿಗೆ ಸಂಭಾವನೆ ತೊಗೋತಾ ಇದ್ದವರು ಬೇರೆ ನಟರುಗಳೆಲ್ಲ, ಕಲ್ಯಾಣ್ ಕುಮಾರ್ ಆಗಲಿ, ಉದಯ್ ಕುಮಾರ್ ಆಗಲಿ, ಅವರೆಲ್ಲ ಜಾಸ್ತಿ ತೊಗೊಳ್ಳೋರು. ಇವರು ಏನಿಲ್ಲ, ಹಂಗೋ ಹಿಂಗೋ ಮಾಡಿದ್ದಾನೆ. ಮದ್ರಾಸಲ್ಲಿ ಒಂದು ಮನೆ ತೊಗೊಂಡ್ರು, ಟ್ರಸ್ಟ್ಪುರಮಲ್ಲಿ, ಚೆನ್ನಾಗಿತ್ತು. ಇವತ್ತು ಕೂಡ ಆ ಮನೆ ಇದೆ. ಅದನ್ನು ಆಲ್ಟ್ರ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ. ಇವತ್ತು ಇವ್ರುಗಳೆಲ್ಲರೂ ಹೋದಾಗ ಅಲ್ಲಿ ಇಳ್ಕೋತಾರೆ. ಇವತ್ತು ಇಟ್ಕೊಂಡಿದ್ದಾರೆ ಆ ಮನೆನ. ಇನ್ನೊಂದು ನೋಡಿ, ಜೀವನದಲ್ಲಿ ನಾವು ಕಷ್ಟಪಡಬೇಕು, ವ್ಯವಸಾಯ ಇರಬೇಕು. ಸುಮ್ಮನೆ ಏನೋ ಮಾಡಿಬಿಟ್ಟು ಬೀಜ ನೆಟ್ಬಿಟ್ಟು ಅದಕ್ಕೆ ಏನೋ ಮಾಡಿದೆ ಬಿಟ್ಬಿಟ್ರೆ ಅದೇನೋ ಫಲ ಕೊಡೋದಿಲ್ಲ. ಇಲ್ಲ, ಕಷ್ಟಪಟ್ಟು ರಾಜ್ಕುಮಾರ್ ಅವರು ದುಡ್ದು ನೋಡಿ. A.V. ಮೇಯಪ್ಪನವರ ಬೇಡ್ರ ಕಣ್ಣಪ್ಪ ಚಿತ್ರದಲ್ಲಿ ಅವರು ಮೊದಲು ಪಾರ್ಟ್ ಮಾಡಿದ ಚಿತ್ರ ಬೇಡ್ರ ಕಣ್ಣಪ್ಪ. ಅದನ್ನು ನಿರ್ಮಾಣ ಮಾಡಿದವರು A.V. ಮೇಯಪ್ಪ ಚೆಟ್ಟಿಯಾರ್. ಹಲವಾರು ವರ್ಷಗಳ ನಂತರ ರಾಜ್ಕುಮಾರ್ ಅವರು ದೊಡ್ಡ ಪ್ರತಿಭಾ ನಂತರ ಆದಮೇಲೆ A.V. ಮೇಯಪ್ಪನವರು ಆ ಮನೇನ ಮಾರಬೇಕು ಅಂದಾಗ ರಾಜ್ಕುಮಾರ್ ಅವರೇ ಯಾವ ಮೊದಲನೇ ಚಿತ್ರದಲ್ಲಿ ಪಾರ್ಟ್ ಮಾಡಿದ್ರೋ ಆ ನಿರ್ಮಾಪಕನ ಮನೆ A.V. ಮೇಯಪ್ಪನವ್ರ ಮನೇನ ರಾಜ್ಕುಮಾರ್ ಅವರೇ ತೊಗೊಂಡ್ರು. ಇವತ್ತು ಸದಾಶಿವ ನಗರದಿದೆಯಲ್ಲ, ಅದು A.V. ಮೇಯಪ್ಪನವ್ರ ಮನೆ. ಅದರಲ್ಲಿ ರಾಜ್ಕುಮಾರ್ ಅವರು ಪಾರ್ಟ್ ಮಾಡಿದ್ದ ನಿರ್ಮಾಪಕ ಅನ್ನೋದು ಇದು. ಸೊ ಅದನ್ನು ಆಲ್ಟ್ರ್ ಮಾಡಿ ಇವತ್ತು ದಿವಸ ಪುನೀತ್ ಒಂದು ಪೋರ್ಷನ್ನು, ಆಮೇಲೆ ರಾಘು ಒಂದು ಪೋರ್ಷನ್ನು, ಕೋರ್ಸ್ ಶಿವಣ್ಣವ್ರು ಬೇರೆ ಹೊರಟೋಗಿದ್ದಾರೆ. ಸೊ ಅದು ನೋಡಿ, ಆ ಒಂದು ಮನೆಯವರು ಇದು ಬೇಡ್ರ ಕಣ್ಣಪ್ಪ ಎಲ್ಲಿವರೆಗೆ ಕರ್ಕೊಂಬಂದು ಇವತ್ತು ಎಲ್ಲಿವರೆಗೂ ನಿಲ್ಲಿಸಿದೆ ಅಂತ. ಕಷ್ಟಪಟ್ಟರೆ ಫಲ ಉಂಟು ಅನ್ನೋಕ್ಕೆ. ಸರ್, ಭಾಗ್ಯವಂತರು ಆದಮೇಲೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀವು ಆ್ಯಕ್ಷನ್ ಕಟ್ ಹೇಳ್ತೀರಾ, ಅದು ಒಲವು ಗೆಲುವು ಸಿನಿಮಾಕ್ಕೆ. ಆದರೆ ಅದು ಭಾಗ್ಯವಂತರು ಮಾಡಿರೋದು ರಿಮೇಕ್ ಸಿನಿಮಾ, ಬಟ್ ಇದು ಸ್ವಮೇಕ್ ಸಿನಿಮಾ ಮಾಡ್ತೀರಾ. ಸೊ ಈ ಅವಕಾಶದ ಬಗ್ಗೆ, ಈ ಸಿನಿಮಾದ ಬಗ್ಗೆ ಹೇಳೋದಾದರೆ? ರೀಮೇಕ್ ಮಾಡಿಬಿಟ್ರೆ ಅವ್ರ ನಿರ್ದೇಶಕ ಅಲ್ಲ ಅಂತ ನಾನು ಹೇಳೋದು. ಹಂಗಲ್ಲ, ನೀವು ಹೇಳಿದ್ದೇನಂತ, ಅಯ್ಯೋ ಅದು ರೀಮೇಕು ಇದು ಸ್ವಮೇಕು, ಹಾಗಲ್ಲ. ಅವತ್ತಿನ ದಿವಸ ರೀಮೇಕ್ ಮಾಡುವಾಗ ಅವತ್ತಿನ ದಿವಸ ನಮ್ಮ ಹತ್ರ VCR ಇಲ್ಲ, ಆಮೇಲೆ ಈ ಮೊಬೈಲ್ ಇಲ್ಲ. ಮೊಬೈಲಲ್ಲೇ ನೀವು ಫುಲ್ ಪಿಕ್ಚರ್ ಇಟ್ಕೊಂಬಿಟ್ಟು ಏನೇನು ಬೇಕೋ ಅದನ್ನೆಲ್ಲ ನೋಡ್ಕೋಬೋದು. ಪ್ರಶ್ನೆಗಳೆಲ್ಲ ಈಗ ನೀವು ಮೊಬೈಲಲ್ಲಿ ಹಾಕ್ಕೊಂಡಿದ್ದೀರಾ, ಯಾವ ಪ್ರಶ್ನೆ ಕೇಳಿದೆ ಅಂತ ನೀವು ನೋಡ್ಕೋಬೋದು. ಆವತ್ತಿನ ದಿವಸಕ್ಕೆ VCR ಇತ್ತು, ಆದರೆ ಆ VCR ಕೊಂಡ್ಕೊಳ್ಳೋಕ್ಕೂ ನನ್ನ ದುಡ್ಡು ಇರ್ತಿರ್ಲಿಲ್ಲ. ಭಾಳ ಕಷ್ಟದಲ್ಲೇ ಬೆಳೆದು ಬಂದವನು ನಾನು. ಒಂದು ಸತಿ VCR ತೊಗೋಬೇಕು ಅಂದ್ಬಿಟ್ಟು ಮನೆಗೆ ತಂದುಬಿಟ್ಟೆ. ನಮ್ಮ ಮನೆಯವ್ರು ಕೇಳಿದ್ರು, ಇದಕ್ಕೆ ಎಷ್ಟು ಅಂತ ಕೇಳಿದ್ರು. 15,000 ಅಂದೆ. ದುಡ್ಡು ಕೊಟ್ರಾ ಅಂತ ಕೇಳಿದ್ರು. ಇಲ್ಲ, ಮುಂದೆ ಆವಾಗ ಕೊಡಿ ಅಂದರು. ಆದಾಗ ಕೊಡಿ ಅಂದರು ನಮ್ಮ ಸ್ನೇಹಿತರು. ಅಂದರೆ ಇದು ಸಾಲ ಅಲ್ವಾ ಈಗ ಅಂದರು. ಹೌದು. ಯಾವಾಗ ತೀರ್ಸೋಕ್ಕಾಗುತ್ತೆ ಅಂತ. ದುಡ್ಡು ಬಂದಾಗ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನನ್ನ ಹೆಂಡತಿ ತುಂಬ ಸ್ಟ್ರಿಕ್ಟು. ಸೊ ಏನು ಬೇಕು ಅಂದು ಕೊಟ್ಬಿಟ್ಟಿದ್ರು. ಅವಳು ಹೇಳಿದ ಮಾತು ಕೇಳಿದೆ ನಾನು. ಇವತ್ತು ನನ್ನ ಹೆಂಡತಿ ಮಾತ್ರ ಕೇಳೋದು ನಾನು. ತೊಗೊಂಡು ವಾಪಸ್ ಕೊಟ್ಬಿಟ್ಟೆ. ಮನೆಗೆ ತಂದು ಆಸೆ ಪಟ್ಟು ತೊಗೊಂಡಿದ್ದು. ಯಾಕೆಂದರೆ ನನಗೇನು ಅಂದರೆ ಬೇರೆ ಪಿಕ್ಚರ್ಗಳು ನೋಡ್ಬೋದು, ಆಮೇಲೆ ಮಕ್ಕಳುಗಳಿಗೆ ಮನೋರಂಜನೆ ಇರ್ಬೋದು ಅಂದ್ಬಿಟ್ಟು ಕೊಟ್ಬಿಟ್ಟೆ. ಅದಾದಮೇಲೆ ಒಂದೂವರೆ ವರ್ಷ ಆದಮೇಲೆ VCR ತೊಗೊಂಡೆ. ಸೊ ಆ ಥರ ಜೀವನದಲ್ಲಿ ಇವತ್ತು ದಿವಸ ನಾನು ಹೇಳೋದೇನು ಅಂದರೆ, ನಾಳೆ ನಾವು ನೋಡ್ಕೊಂಡು ಇವತ್ತು ಜೀವನ ಮಾಡಬೇಕು. ಇವತ್ತು ದುಡ್ಡು ಬರುತ್ತೆ ಅಂದ್ಬಿಟ್ಟು ನಾನು ಯದ್ವಾತದ್ವಾ ನಾನು ಖರ್ಚು ಮಾಡಿಬಿಟ್ರೆ ನಾಳೆ ನಾಡಿದ್ದಿಗೆ ಏನೂ ಇರೋದಿಲ್ಲ. ಆಮೇಲೆ ನಮ್ಮ ಸಂಸಾರ ಬೆಳೀತಾ ಇರುತ್ತೆ, ಮಕ್ಕಳು ಬೆಳೀತಾ ಇರುತ್ತೆ, ಅವ್ರಿಗೆ ಆರೋಗ್ಯ ಅನಾರೋಗ್ಯ, ಸ್ಕೂಲು ವಗೈರೆ ಅವೆಲ್ಲ ಇರುತ್ತಲ್ಲ. ಇವುಗಳೆಲ್ಲ ನಾವು ಮುಂದೆ ನೋಡಬೇಕು. ಅದನ್ನು ಇದಕ್ಕೋಸ್ಕರ ಏನು ಮಾಡಬೇಕು. ಮೊದಲು ಪ್ರೇಮದ ಭರದಲ್ಲಿ ಮಕ್ಕಳಾಗೋಗ್ಬಿಡುತ್ತವೆ, ಒಂದಾಗದೆ ಎರಡಾಗತ್ತೆ ಮೂರ ಇಷ್ಟು ಬೇಕಾರಾಗ್ಬಿಡುತ್ತೆ. ಸೊ ಅವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಜೀವನ ನಡೆಸಬೇಕು. ಸೊ ಅದಕ್ಕೋಸ್ಕರ ಮೊದಲಿಂದಾನು ಅಷ್ಟೇ ತುಂಬ ಪ್ಲ್ಯಾನ್ ಅಂದರೆ ಪ್ಲ್ಯಾನು. ಭಾಗ್ಯವಂತರಲ್ಲಿ ನೀವು ನೋಡಿರ್ಬೋದು, ಸರೋಜಾದೇವಿಯವರು ಲೆಕ್ಕ ಬರಿತಾ ಇರ್ತಾರೆ, ಏನು ಖರ್ಚು ಮಾಡಿದ್ದಲ್ಲ, ಖರ್ಚು ಮಾಡಿದ ಹಣಕ್ಕೆಲ್ಲ ಲೆಕ್ಕ ಕೇಳ್ತಾ ಇರ್ತಾರೆ, ಬರಿತಾ ಇರ್ತಾರೆ. ರಾಜ್ಕುಮಾರ್ ಸಾರು ಲೆಕ್ಕ ಕೇಳ್ತಾ ಇರ್ತಾರೆ. ಅದೇ ಥರ ನಮ್ಮಲ್ಲಿ ನಾವು ಇವತ್ತು ಲೆಕ್ಕ ಈಗಲೂ ಅಷ್ಟೇ, ಇವತ್ತು ಲೆಕ್ಕ ಬರಿತೀವಿ. ಆಮೇಲೆ ತಿಂಗಳ ಕೊನೆಯಲ್ಲಿ ಒಂದಿಷ್ಟು ದುಡ್ಡು ಅಂತ ತೆಗೆದಿಟ್ಟಿರ್ತೀವಿ ಖರ್ಚಿಗೆ, ಮನೆ ಖರ್ಚಿಗೆ ಅಂತ.
ಎಷ್ಟು ಖರ್ಚಾಯಿತು, ಸಾಲಿಲ್ವಾ ಪುನಃ ಬ್ಯಾಂಕಿಂದ ತಂದು ಕೊಡು, ಮಿಕ್ತಾ ಮುಂದಲು ತಿಂಗಳಿಗೆ ಅದನ್ನು ತೊಗೊಂಡೋಗು. ಇವತ್ತು ಕೂಡ ಲೆಕ್ಕ ಬರೆದು ಇದು ನಡೆಸ್ತಾನೇ ಇದ್ದೀವಿ. ಅವತ್ತು 350 ರೂಪಾಯಲ್ಲಿ ಜೀವನ ಮಾಡ್ತಾಯಿದ್ವು, ಇವತ್ತಿಗೆ ಲೆಕ್ಕನೇ ಇಲ್ಲ. ಸೊ ಆ 350 ರೂಪಾಯಿ ಜೀವನ ಮಾಡಿದ್ನಲ್ಲ, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಸೊ ಸಕ್ಸಸ್ಗೆ ಅದು ಕಾರಣ. ನಾಳೆ ನೋಡ್ತಾಯಿದ್ದು 270 ರೂಪಾಯಿ ಕಟ್ತಾಯಿದ್ದೆ ಲೈಫ್ ಇನ್ಶೂರೆನ್ಸ್. ಆಮೇಲೆ 303 ರೂಪಾಯಿ ಇನ್ಶೂರೆನ್ಸ್ ಪಾಲಿಸಿನೂ ತೊಗೊಂಡಿರಲಿಲ್ಲ ನಾನು. ರಾಜ್ಕುಮಾರ್ ತಮ್ಮ ಸಿದ್ಲಿಂಗಯ್ಯ ಅವರೆಲ್ಲ ಬಲವಂತ ಮಾಡಿಬಿಟ್ಟು ತೊಗೊಮ್ಮ ಇನ್ಶೂರೆನ್ಸು, ನಾಳೆ ಬೇಕಾಗುತ್ತೆ, ಏನಾದ್ರು ಬೇಕಾಗುತ್ತೆ ಅಂದೋದು. ನಾವು ಸಿದ್ಲಿಂಗಯ್ಯ ನಾನು ಏರೋಪ್ಲೇನಲ್ಲಿ ಹೋಗ್ತಾಯಿದ್ದರೆ ಆವತ್ತಿನ ದಿವಸಕ್ಕೆಲ್ಲ ಏನು ಅಂದರೆ, ನಮ್ಮ ಸಿದ್ಲಿಂಗಯ್ಯನವರು ಕೆಟ್ಟ ಬುದ್ಧಿ ಅದು. ಬಾಬಿ, ಈ ಏರೋಪ್ಲೇನ್ ಆಕ್ಸಿಡೆಂಟ್ ಆದರೆ ನಮ್ಗೆ ಎಷ್ಟು ದುಡ್ಡು ಬರುತ್ತಮ್ಮ ಸತ್ತರೆ? ಯಾಕೆ ಸರ್ ಅದು, ನಾವು ಸತ್ತರ ಪರವಾಗಿ ನಮ್ಮ ಮನೆಯವರು ಆರಾಮಾಗಿರ್ಬೋದಲ್ಲ ಅಂತ. ಆವಾಗ ಅದರಲ್ಲೇ ಇದರಲ್ಲಿ ಆ ಟಿಕೆಟ್ ಹಿಂದ್ಗಡೆನೇ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ರೆ ಎಷ್ಟು ಅಂತೆಲ್ಲ ದುಡ್ಡಿರುತ್ತೆ. ಅವತ್ತಕ್ಕೆ ನಾನು 45,000 55,000 ಏನೋ ಆಯಿತು. ಹೇಳಿದೆ ಇಷ್ಟೊಂದು ಬರುತ್ತೆ ಅಂತ. ಪರವಾಗಿಲ್ಲ ಬಾಬಿ, ನಮ್ಮ ಪಿಕ್ಚರಲ್ಲಿ 1 ಪಿಕ್ಚರ್ 3 ಪಿಕ್ಚರ್ ದುಡ್ಡು ಬರುತ್ತದು ಅನ್ನೋರು. ಆ ಥರ ತಮಾಷೆಗಿರೋದು. ಸೊ ಆ ಥರ ನಾಳೆಗೆ ಒಂದು ಸ್ವಲ್ಪ ಬಲವಂತ ಮಾಡಿದಿಂದ ಇನ್ಶೂರೆನ್ಸ್ ತೊಗೊಂಡೆ. ಸೊ ಇವತ್ತು ದಿವಸ ಕೆಲವ್ರು ತೊಗೊಳತ್ತಾರೆ, ಕೆಲವ್ರು ತೊಗೊಳ್ಳಲ್ಲ ಏನಿಲ್ಲ. ಒಂದೇನು ಅಂತ ಹೇಳಿದ್ರೆ ಸೇವ್ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಇವತ್ತು ದಿವಸ ಯಾವ ಕಾರ್ಯಕ್ರಮ ಯಾರು ನೋಡ್ತಾ ಇರ್ತಾರೋ ಬಿಡ್ತಾ ಇರ್ತಾರೋ, ನಾಳೆಗೆ ನಾವು ಏನಾದ್ರು ಇವತ್ತೊಂದು ದಿವಸದಿಂದ ಹೇಗೆ ಇರುವೆ ಗೂಡು ಮಳೆಗಾಲದಲ್ಲೋ ಇದರಗಾಲದಲ್ಲೋ ಅದಕ್ಕೆ ಆಹಾರ ಸಿಗೋದಿಲ್ಲ. ಅದಕ್ಕೇನು ಮಾಡುತ್ತೆ ಅಂದರೆ ಅದರ ಸೀಸನ್ ಯಾವಾಗಿರುತ್ತೋ ಆವಾಗ ಅದರ ಆಹಾರ ಧಾನ್ಯಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇರುತ್ತೆ. ಸಕ್ಕರೆ ಕಾಳನ್ನ ಒಂದು ಸಕ್ಕರೆ ಕಾಳನ್ನ ಬಾಯಲ್ಲಿ ಕಚ್ಕೊಂಡಿದ್ದೇನೆ, ಒಂದು ಅಕ್ಕಿ ಕಾಳು ಬಾಯಲ್ಲಿ ಕಚ್ಕೊಂಡಿದ್ದೇನೆ, ಒಂದರಿಂದ ಒಂದೊಂದು ಹೋಗ್ತಾ ಇರುತ್ತೆ, ಎಲ್ಲೋ ಕಡೆ ಸ್ಟೋರ್ ಮಾಡ್ತೇವೆ. ಆ ಥರ ನಾವು ಕೂಡ ಇರುವೆ ನೋಡ್ಕೊಂಡು ಕಲ್ತ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಜೀವನ ನೆಮ್ಮದಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಅಷ್ಟೇ, ನಾನು ಮೊದಲು ಎಲ್ಲಿ ಬಿಟ್ಟಿರ್ತೀನಪ್ಪ ನಾನು ಅಲ್ಲಿಗೆ ಬಂದುಬಿಡ್ತೀನಿ ಯಾವಾಗಲೂ. ಅದು ನನ್ನ ನೇಚರು. ಒಂದೇನು ಅಂತ ಹೇಳಿದ್ರೆ, ಇದು ಒಲವು ಗೆಲುವು ಅಂತ ನನಗೊಂದು ಆಸೆ ಇತ್ತು. ರಾಜ್ಕುಮಾರ್ ಕೈಲಿ ಹೀರೋ, ಆ ಹೀರೋಗೆ ಏನಾದರೂ ಕೆಲಸ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದ್ದೇನೆ. ನಾನು ಕೇಳಿದೆ ನಮ್ಮ ಸ್ಟೋರಿ ರೈಟರ್ ಅವ್ರಿಗೆಲ್ಲ, ಹೀರೋಗಿನ ಒಂದು ಕೆಲಸ ಮಾಡಿನ ಒಂದು ಇಂಗ್ಲೀಷ್ ಲೆಕ್ಚರರಾಗಿ ಕೊಟ್ಬಿಟ್ಟ ಪಾಟ್ರು, ಅದಕ್ಕೆ ನೀವು ಕತೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇಂಗ್ಲೀಷ್ ಲೆಕ್ಚರರ್ ರಾಜ್ಕುಮಾರ್ ಸರ್, ಇವರು ಲಕ್ಷ್ಮಿ ಅವರು ಸ್ಟೂಡೆಂಟು. ಸೊ ಟೀಚರ್ನ ಬುಟ್ಟಿಗೆ ಹಾಕ್ಕೊಳ್ಳೋದು ಅದು ಚಾಲೆಂಜು. ಸೊ ಈ ಥರ ಕತೆ. ಆಮೇಲೆ ಈ ರಾಜ್ಕುಮಾರ್ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಆ ಪಿಕ್ಚರ್ಲಿ ನೀವು ನೋಡಬೇಕು. ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಇಂಗ್ಲೀಷ್ ಲೆಕ್ಚರರು ಸ್ಟೂಡೆಂಟ್ಗಳಿಗೆ ಎಲ್ಲ ನಾವು ಸ್ಟೂಡೆಂಟ್ಗಳನ್ನ ಈ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಬರ್ತಾರಲ್ಲ ಆ ಥರ ಕಲ್ತ್ಕೊಂಬರಲ್ಲ. ಎಲ್ಲ ಕಾಲೇಜ್ ಹುಡುಗರನ್ನೇ ಕರ್ಕೊಂಬಂದು ಕೂರಿಸೋದು. ಒಂದು ಜಾಸ್ತಿ ದುಡ್ಡು ಕೊಡಬೇಕಾಗಿರಲ್ಲ, ಕಾಲೇಜ್ ಹುಡುಗರನ್ನೇ ಕೂರಿಸೋದು. ಅಲ್ಲಿ ರಾಜ್ಕುಮಾರ್ ಅವರು ಐ ಥಿಂಕ್ ಜೂಲಿಯಸ್ ಸೀಸರ್ ಡ್ರಾಮಾನ ನ್ಯಾರೇಟ್ ಮಾಡ್ತಾರೆ. ಜೂಲಿಯಸ್ ಸೀಸರ್ ಡ್ರಾಮಾನ ನ್ಯಾರೇಟ್ ಮಾಡುವಾಗ ಎಷ್ಟು ಚೆನ್ನಾಗಿ ನ್ಯಾರೇಟ್ ಮಾಡ್ತಾರೆ ಅಂದರೆ, ಶೇಕ್ಸ್ಪಿಯರ್ ಹೆಂಗೆ ಹೇಳಿರ್ತಾನೋ ಆ ಥರದ್ದನ್ನು ಇವ್ರಿಗೆ ನಮ್ಮ ಮೈಸೂರಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದರು, ಸಂಪತ್ ಅಂತ. ರಾಜ್ಕುಮಾರ್ ಎಲ್ಲ ತಂದೆ ಪಾರ್ಟು, ಆಮೇಲೆ ಮಾವನ ಪಾರ್ಟು, ಈ ಥರದ ದೊಡ್ಡ ದೊಡ್ಡ ಪಾರ್ಟ್ಗಳೆಲ್ಲ ಮಾಡೋರು. ವೆರಿ ಲರ್ನೆಡ್ ಮ್ಯಾನ್. ರಾಜ್ಕುಮಾರ್ ಎಲ್ರಿಗೂ ನಾವೆಲ್ಲ ತುಂಬ ಗೌರವ ಕೊಡ್ತಾಯಿದ್ರು ಅವ್ರಿಗೆ, ಸಂಪತ್ ಸರ್ಗೆ. ಅವರು ಮೆಡಿಕಲ್ ಕಾಲೇಜು, ಇಂಜಿನಿಯರ್ ಕಾಲೇಜಿಗೆಲ್ಲ ಈ ಶೇಕ್ಸ್ಪಿಯರ್ ಡ್ರಾಮಾನೆಲ್ಲ ಚೀಟ್ ಮಾಡೋರು. ಯಾವ ಥರ ಮಾತಾಡಬೇಕು ಅನ್ನೋದೆಲ್ಲ ಟೀಚ್ ಮಾಡ್ತಾಯಿದ್ರು. ಸೊ ಅದನ್ನು ಇವ್ರಿಗೂ ಹೇಳಿದ್ವು. ಆಮೇಲೆ ರಾಜ್ಕುಮಾರು ಕಲ್ತ್ಕೊಂಡ್ರು. ಅವ್ರ ಥರ ಕಲ್ತ್ಕೊಂಡು ಅವತ್ತು ಸಹ ಕ್ಲಾಸ್ ರೂಮಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ. ಮತ್ತು ಇವ್ರಿಗೆ ಇಂಗ್ಲೀಷ್ ಬರಲ್ಲ ಅನ್ನೋ ಇದೇ ಭ್ರಮೆನೇ ಹೊರಟೋಗುತ್ತೆ ಎಲ್ರಿಗೂ. ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರಲ್ಲಪ್ಪ ಅಂತ. ಇವತ್ತು ಅಷ್ಟೇ ನೀವು ನೋಡಿ, ಅದರಲ್ಲಿ ರಾಜ್ಕುಮಾರ್ ಅವರು ಇಂಗ್ಲೀಷ್ನ ಎಷ್ಟು ನಿರರ್ಗಳಾಗಿ ಮಾತಾಡ್ತಾರೆ ಅಂತ. ಹಿಂದೆ ಓದಿದ್ದ 4ನೇ ಕ್ಲಾಸು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಸರಸ್ವತಿ ಕಲಿಸ್ತಾಳೆ ಅನ್ನೋದಕ್ಕೆ ರಾಜ್ಕುಮಾರೇ ಸಾಕ್ಷಿ.